ಪದ್ಯಭಾಗದ 6 ಸೋಮೇಶ್ವರ ಶತಕ. ಕವಿ ಪುಲಿಗೆರೆ ಸೋಮನಾಥ. ಇವರು ಬರೆದಿರುವಂತಹ ಈ ಶತಕ ಪದ್ಯದಲ್ಲಿ ಇರುವಂತಹ 2 ಪ್ಯಾರಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಿದೀವಿ ಮಕ್ಕಳೇ. ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಪುನರಾವರ್ತನೆಯನ್ನ ಮಾಡೋಣ ಮಕ್ಕಳೇ. ಎಲ್ರಿಗೂ ಪಠ್ಯಪುಸ್ತಕ ತಂದಿದ್ದೀರಲ್ವಾ? ನಾನು ಹೇಳಿದ ಹೋಮ್ವರ್ಕ್ ಮಾಡಿದ್ದೀರಾ? ಓಕೆ. ಇದರಲ್ಲಿ ಪುಲಿಗೆರೆ ಸೋಮನಾಥ ಕವಿಯು ತಂದೆ, ತಾಯಿ ಹಾಗೂ ಗುರು ಎಷ್ಟು ಇವರೆಲ್ಲರೂ ಎಂತಹ ಗುಣಗಳನ್ನ ಹೊಂದಿರಬೇಕು, ಅವರ ಕರ್ತವ್ಯಗಳೇನು ಅನ್ನುವಂಥದ್ದನ್ನ ತಿಳಿಸಿದ್ರು. ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನ ಅವರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಸಹ ತಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅವರು ಮಾಡಲೇಬೇಕು. ಹಾಗಾಗಿ ರಾಜ್ಯವನ್ನಾಳುವ ರಾಜನಾಗಲಿ, ಮಂತ್ರಿ, ಅದನ್ನ ಕಾಯುವಂತಹ ರಕ್ಷಕ, ಭಟರಾದ ಸಹ ಇವರು ಸಹ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಇವರು ಸಹ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಉನ್ನತವಾಗಿ ನಿರ್ವಹಿಸಿಕೊಂಡು ಹೋಗ್ಬೇಕಾಗುತ್ತೆ ಅನ್ನುವಂತಹದ್ದು ಅವರ ಕರ್ತವ್ಯ ಪ್ರಜ್ಞೆಯನ್ನ ಕುರಿತಾಗಿ ಪುಲಿಗೆರೆ ಸೋಮನಾಥರವರು ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಇಂತಹ ನಿಜವಾದ ಬಂಧು ಯಾರು ಅಂದ್ರೆ, ನಿಜವಾದ ಬಂಧು ಹೇಗಿರ್ಬೇಕು? ಯಾವಾಗಲೂ ಸಹ ನಮಗೆ ಹಿತವನ್ನ ಬಯಸುವಂತನಾಗಿರ್ಬೇಕು, ಒಳ್ಳೆಯದನ್ನ ಬಯಸುವಂತಹ ಬಂಧು ಆಗಿರ್ಬೇಕು ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಧಾರ್ಮಿಕನಾದ ಕರ್ತವ್ಯ ಏನು, ಧಾರ್ಮಿಕ ಆದವನು ಹೇಗಿರ್ಬೇಕು, ಅವನ ಕರ್ತವ್ಯ ಏನು ಅನ್ನುವಂಥದ್ದನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ರಾಜನಾದವನ ಕರ್ತವ್ಯವೇನು, ರಾಜನಾದವನು ಏನ್ ಕೆಲಸ ಮಾಡಬೇಕು? ತನ್ನ ಪ್ರಜೆಗಳಿಗೋಸ್ಕರ ಪ್ರಜೆಗಳನ್ನ ರಕ್ಷಿಸಬೇಕು. ಯಾವುದೇ ಸಮಯ ಸಂದರ್ಭದಲ್ಲಿಯೂ ಸಹ ಪ್ರಜೆಗಳಿಗೆ ಮುಂದವನು ಸಹಾಯವನ್ನ ಮಾಡುವಂತಹದ್ದು ಕೆಲಸವನ್ನ ಅಂತ ಮಾಡಬೇಕಾಗುತ್ತೆ. ಹಾಗೆ ಅವನು ಯಾವುದೇ ರೀತಿಯ ಲಂಚಕ್ಕೆ ಕೈಯನ್ನ ಚಾಚಬಾರದು. ಮಂತ್ರಿ ಆದವನು ಸದಾ ಪ್ರಜೆಗಳನ್ನ ಪಾಲಿಸುವಂತಹ, ರಕ್ಷಿಸುವಂತಹ ಕೆಲಸವನ್ನ ಅರಸ ಮಾಡಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ. ನಿಜವಾದ ಧಾರ್ಮಿಕ ಅಂದ್ರೆ ಯಾರಪ್ಪ ಅಂದ್ರೆ, ತಂದೆ ತಾಯಿಯನ್ನು ಪ್ರೀತಿಯಿಂದ ಸಲಹಿ ಸಾಕುವಂತವನೇ ನಿಜವಾದ ಧಾರ್ಮಿಕನಾಗ್ತಾನೆ ಅನ್ನುವಂತಹದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಇಷ್ಟೆಲ್ಲಾ ಅಂಶಗಳನ್ನ ತಿಳ್ಕೊಂಡಾದ ನಂತರ ಈ ದಿನ ತರಗತಿಯಲ್ಲಿ ನಾವು ಈಗಿನ ತರಗತಿಯಲ್ಲಿ ಮಂತ್ರಿ ಎಂತಹ ಒಂದು ಲಕ್ಷಣಗಳನ್ನ ಹೊಂದಿರಬೇಕು, ಅದಾದ ನಂತರ ಪ್ರಕೃತಿಯಲ್ಲಿ ಆಗುವಂತಹ ಒಂದು ಸಹಜವಾದ ಪ್ರಕ್ರಿಯೆ ಅನ್ನುವಂಥದ್ದನ್ನ ಕವಿಯಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ. ಹಾಗಾದ್ರೆ ಮಕ್ಕಳೇ, ಎಲ್ರೂ ಪಠ್ಯಪುಸ್ತಕ ತಂದಿರಲ್ವಾ? ಓಕೆ. ಇದರ ಪಠ್ಯ ಪುಸ್ತಕದಲ್ಲಿರುವಂತಹ 117ನೇ ಪೇಜು, 117ನೇ ಪೇಜ್ ಬನ್ನಿ, ಅದರಲ್ಲಿದೆ ನೋಡೋಣ. ಇನ್ನೆರಡು ಪ್ಯಾರದ ಬಗ್ಗೆ ಈ ದಿನ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾದ್ರೆ ನನ್ನ ಮಕ್ಕಳೇ, ತರಗತಿಯಲ್ಲಿ ನಾನು ಹೇಳ್ತಾ ಇದ್ದಿರುವುದು ಕಂಠಪಾಠ ಪದ್ಯವನ್ನ ನೀವು ಕಲಿಬೇಕು. ಅದಕ್ಕೆ 4 ಅಂಕದ ಪ್ರಶ್ನೆ ಬರುತ್ತೆ, 4 ಅಂಕ ಬರುತ್ತೆ ಅಂತ ಹೇಳಿದ್ದೆ ನಾನು. ಎಲ್ರು ಕಲ್ತಿದ್ದೀರಲ್ವಾ? ಪ್ರಜೆಯಂ ಪಾಲಿಸಬಲ್ಲೊಡಾತನ ಸಂವಿಧಾನ 2ನೇ ಪ್ಯಾರ, ಅದನ್ನು ನೀವು ಕಲಿಬೇಕು. ನೆಕ್ಸ್ಟ್ ಉಳಿದಂತಹ 3ನೇ ಪ್ಯಾರವನ್ನ ನೋಡೋಣ. ಏನಪ್ಪಾ ಅಂದ್ರೆ, ಅತಿ ಗಂಭೀರ ಅನುದಾನ ಧೀರನು, ಮಹಾ ಸಂಪನ್ನ ಸತ್ಯಾತ್ಮನು, ಊರ್ಜಿತ ನಾನಾ ಲಿಪಿ ಭಾಷೆಯೋಳ್ ಪರಿಚಿತಂ, ಲಂಚಕ್ಕೆ ಕೈ ನೀಡದಂ, ರಥ ಸದ್ಧರ್ಮ ವಿಚಾರಶಾಲಿ, ಚತುರೋಪಾಯಂಗಳಂ ಬಲ್ಲವಂ, ಪತಿಕಾರ್ಯಂ ವರ ಮಂತ್ರಿ ಐ, ಹರಹರ ಶ್ರೀ ಚೆನ್ನ ಸೋಮೇಶ್ವರ, ಉಡುರಾಜಂ ಕಳೆಗುಂದಿ ಪೆಚ್ಚದಿಹನೆ, ಕ್ರೋಧ ಬೀಜಂ ಕೆಲಂ ಸಿಡಿದು
ಪೆರ್ಮರನ್ ಆಗದೆ ಎಳೆಗರು ಎತ್ತಾಗದೆ ಲೋಕದೋಳ್ ಮಿಡಿ ಪಣ್ಣಾಗದೆ ದೈವ ನಲ್ಮೆ ಇರಲ ಕಾಲಾನು ಕಾಲಕ್ಕೆ ತಾಂ ಬಡವಂ ಬಲ್ಲಿದ ನಾಗನೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮಕ್ಕಳೇ, ಹಾಗಾದ್ರೆ ಈಗ ಪದಗಳ ಅರ್ಥವನ್ನು ಹೇಳ್ತಾ ಇದೀನಿ, ನೋಟ್ ಮಾಡ್ಕೊಳ್ಳಿ. ಆತ್ಮ ಅಂದ್ರೆ ತನ್ನ, ಉಡುರಾಜ ನಕ್ಷತ್ರಾಧಿಪತಿ, ಇದು ಚೆನ್ನಾಗಿ ಕಲಿತಾರೆ. ಊರ್ಜಿತ ರೂಢಿಯಲ್ಲಿರುವ, ಒಲ್ಮೆ ದುರ್ಬೋಧ, ಆಲದ ಮರ, ಎರ್ಮರ, ದೊಡ್ಡ ಮರ, ಬಲ್ಲಿದ, ಬಲಿಷ್ಠ, ಹಣವಂತ, ಭಜಕ, ಭಜಿಸುವವ, ಸಂಪನ್ನ, ಗುಣಶಾಲಿ, ಹೆಚ್ಚು ಅಂದ್ರೆ ಹೆಚ್ಚು,
ಪಾಯ ಪೆಂಬಲ ಅಂದ್ರೆ ಹಿರಿದಾದ ಮರ. ಧೀರನು, ಮಹಾ ಸಂಪನ್ನ ಸತ್ಯಾತ್ಮನು, ಊರ್ಜಿತ ನಾನಾ ಲಿಪಿ ಭಾಷೆಯೋಳ್ ಪರಿಚಿತಂ, ಲಂಚಕ್ಕೆ ಕೈ ನೀಡದಂ, ರಥ ಸದ್ಧರ್ಮ ವಿಚಾರಶಾಲಿ, ಚತುರೋಪಾಯಂಗಳಂ ಬಲ್ಲವಂ, ಪತಿ ಕಾರ್ಯಂ ವರ ಮಂತ್ರಿ ಐ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮಕ್ಕಳೇ, ಇಲ್ಲಿ ಈ ಪ್ಯಾರದಲ್ಲಿ ಏನ್ ಹೇಳ್ತಿದ್ದಾರೆ, ಅತಿ ಗಂಭೀರನಾದವನು, ಗಂಭೀರತೆ ಗಂಭೀರವಾಗಿರುವಂಥವನು, ಮಹಾನ್ ಧೀರನು, ಶಕ್ತಿವಂತನು, ಬಲಶಾಲಿಯಾದವರು, ಧೀರನು, ದಾನಶೀಲನು, ದಾನವನ್ನ ಮಾಡುವಂಥವನು, ಹಾಗೂ ಧೈರ್ಯಶಾಲಿಯಾದವನು, ಮಹಾ ಸಂಪನ್ನನು, ಒಳ್ಳೆಯ ಉತ್ತಮ ಸಂಸ್ಕಾರಗಳನ್ನ ಹೊಂದಿದಂತಹ ವ್ಯಕ್ತಿ, ಅಂದ್ರೆ ಸಹಾಯವನ್ನ ಮಾಡುವಂತಹದ್ದು, ಮನಸ್ಸಲ್ಲಿ ಒಬ್ರಿಗೂ ಕೆಟ್ಟದನ್ನು ಬಯಸದೇ ಇರುವಂತಹ ವ್ಯಕ್ತಿ ಇವನು. ಸತ್ಯಾತ್ಮನು, ತನ್ನ ಆತ್ಮದಲ್ಲಿ, ತನ್ನ ಮನಸ್ಸಿನಲ್ಲಿ ತನ್ನ ಆತ್ಮ ಎಲ್ಲವೂ ಪರಿಪೂರ್ಣವಾಗಿ ಸತ್ಯವನ್ನ ಹೇಳುವಂತವನಾಗಿರ್ತಾನೆ. ಊರ್ಜಿತ, ರೂಢಿಯಲ್ಲಿ ತನ್ನ ದಿನನಿತ್ಯದ ಪ್ರತಿನಿತ್ಯ ಅವನು ಏನ್ ಮಾಡ್ತಾನೆ, ರೂಢಿಯಲ್ಲಿ ಸತ್ಯವನ್ನ ಅಳವಡಿಸಿಕೊಂಡಿರ್ತಾನೆ. ಮಾತು, ನಡೆ, ನುಡಿ ಎಲ್ಲದರಲ್ಲಿ ಇವನಲ್ಲಿ ಪ್ರಾಮಾಣಿಕತೆಯಲ್ಲಿ ಸತ್ಯದ ಅಂಶಗಳು ಕೂಡಿರುತ್ತೆ ಮಕ್ಕಳೇ. ಹಾಗೆಯೇ ನಾನಾ ಲಿಪಿಗಳನ್ನ, ಅನೇಕ ಭಾಷೆಗಳನ್ನ ಕಲಿತಿರ್ತಾನೆ. ಅದರ ಬರವಣಿಗೆಯನ್ನು ಸಹ ಆತ ಕಲಿತಿರ್ತಾನೆ. ಹಾಗೆಯೇ ಪರಿಚಿತಂ, ಎಲ್ಲಾ ಭಾಷೆಗಳ ಒಂದು ಪರಿಚಯ ಅನ್ನುವಂಥದ್ದು ಈತನಿಗೆ ಆಗಿರುತ್ತೆ. ಪರಿಚಿತಂ, ಲಂಚಕ್ಕೆ ಕೈ ನೀಡದಂ, ಬೇರೆಯವರು ಕೊಟ್ಟಂತಹ ದುಡ್ಡಿಗೆ, ಹಣಕ್ಕಾಗಿ ಆತ ಕೈಯನ್ನ ಚಾಚುವುದಿಲ್ಲ. ವ್ರತ, ಅದನ್ನ ವ್ರತದ ರೂಪದಲ್ಲಿ ನೇಮಿಷ್ಟನು, ಯಾವುದೇ ಪೂಜೆ ಪುರಸ್ಕಾರ ವ್ರತಗಳನ್ನು ನಾವು ಕೈಗೊಂಡಿರ್ತೇವಲ್ಲ, ಅದರಲ್ಲಿ ಅವನು ವೃತಸ್ಥನಾಗಿರ್ತಾನೆ, ವ್ರತವನ್ನು ಹೊಂದಿರ್ತಾನೆ. ನಾನಾ ಭಾಷಾ ಲಿಪಿಗಳನ್ನು, ಎಲ್ಲಾ ಭಾಷೆಗಳನ್ನ ಕರಗತ ಮಾಡಿಕೊಂಡಂತಹ, ಪರಿಚಯ ಮಾಡಿಕೊಂಡಿರುವಂತಹ ವ್ಯಕ್ತಿಯಾಗಿರ್ತಾನೆ. ಯಾವುದೇ ರೀತಿ ಲಂಚಕ್ಕೆ ಆತ ಕೈ ಚಾಚುವುದಿಲ್ಲ. ಸದ್ಧರ್ಮ, ಒಳ್ಳೆಯ ಧರ್ಮಿಷ್ಠನೂ ಆಗಿರ್ತಾನೆ. ಧರ್ಮ ಪ್ರಕಾರ ನಡೀತಾ ಇದ್ದಾನೆ. ನಮ್ಮ ಧರ್ಮ ಏನ್ ಹೇಳುತ್ತೆ, ನಾವೆಲ್ಲರೂ ಒಂದೇ ಅಲ್ವಾ. ಪ್ರಾಣಿ ಹಿಂಸೆಯನ್ನ ನಾವು ಮಾಡಬಾರ್ದು ಅಲ್ವಾ. ಸ್ತ್ರೀಯರನ್ನು ಗೌರವಿಸಬೇಕು, ತಂದೆ ಗುರು ಹಿರಿಯರನ್ನು
ಹೊಂದಿಸಬೇಕು, ತಂದೆ ತಾಯಿಗಳನ್ನು ಪೋಷಿಸಬೇಕು. ಹೀಗೆ ಧರ್ಮದ ಅಡಿಯಲ್ಲಿ ಅವನು ಏನ್ ಮಾಡ್ತಿದ್ದಾನೆ, ಕೆಲಸವನ್ನು ಮಾಡ್ತಾ ಇದ್ದಾನೆ. ಧರ್ಮದ ವಿರುದ್ಧ ಎಂದು ಹೋಗೋದಿಲ್ಲ. ಯಾರು? ಮಂತ್ರಿಯಾದವನು ವಿಚಾರಶಾಲಿ, ತುಂಬಾ ವಿಚಾರಗಳ ಬಗ್ಗೆ ಆತ ಅಧ್ಯಯನವನ್ನ ಮಾಡಿರ್ತಾನೆ, ವಿಚಾರಶಾಲಿಯಾಗಿರ್ತಾನೆ. ಚತುರೋಪಾಯಂಗಳಂ ಬಲ್ಲೋಂ, ಚತುರ ಉಪಾಯಗಳನ್ನ ಬಲ್ಲ ವ್ಯಕ್ತಿ ಆಗಿರ್ತಾನೆ. ಅನೇಕ ಉಪಾಯಗಳನ್ನ, ಶತ್ರುಗಳು ಯಾರೇ ಬಂದ್ರು ಅವ್ರುಗಳನ್ನ ಹೊಡೆದೊಡಿಸುವಂತಹ ಒಂದು ತಂತ್ರಗಾರಿಕೆ, ಉಪಾಯ ಅನ್ನುವಂತಹ ಒಂದು ವಿದ್ಯೆ ಈತನಲ್ಲಿರುತ್ತೆ. ಬಲ್ಲವಂ ಅಂದ್ರೆ ತಿಳಿದವನು, ಎಲ್ಲವನ್ನು ತಿಳಿದಂತಹ ವ್ಯಕ್ತಿ ಈತ ಆಗಿರ್ತಾನೆ. ಪತಿ ಕಾರ್ಯಂ ವರಮಂತ್ರಿಯೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಸ್ವಾಮಿ ನಿಷ್ಠೆ ಕಾರ್ಯ ಅಂತ ಹೇಳ್ತಾರೆ. ಸ್ವಾಮಿ ಅವ್ರು ಹೇಳಿದ ಹಾಗೆ, ರಾಜ ಹೇಳಿದ ಹಾಗೆ, ಅರಸ ಹೇಳಿದ ಹಾಗೆ ವರ ಅನ್ಕೊಂಡು ಪಾಲನೆ ಮಾಡ್ತಾ ಮಂತ್ರಿ ಇಷ್ಟೆಲ್ಲ ಒಂದು ಸದ್ಧರ್ಮ ಗುಣಗಳನ್ನ ಹೊಂದಿರ್ತಾನೆ. ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎಂದು ಇದರಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ಇನ್ನೊಂದು ಸಾರಿ ನಾವೇನ್ ಮಾಡೋಣ, ಈ ಪದ್ಯದ ಸಾರಾಂಶವನ್ನ ನೋಡೋಣ. ಹಾಗಾದ್ರೆ ಮಂತ್ರಿ ಹೇಗೆ ಬಹಳ ಗಂಭೀರನಾದವನಾಗಿರ್ತಾನೆ, ಬಹಳ ಗಂಭೀರನಾದವನು, ದಾನಶೀಲವುಳ್ಳವನು, ದಾನ ಧರ್ಮವನ್ನ ಹೊಂದಿದಂತ ಉತ್ತಮ ಸತ್ ಚಾರಿತ್ರವನ್ನ ಹೊಂದಿದಂತಹ ವ್ಯಕ್ತಿ ಆಗಿರ್ತಾನೆ. ಹಾಗೆಯೇ ಧೈರ್ಯಶಾಲಿಯಾಗಿರುವಂತಹ ಒಂದು ಗುಣವನ್ನ, ಒಂದು ಧೈರ್ಯವಂತ ಗುಣವನ್ನ ಆತ ಹೊಂದಿರ್ತಾನೆ. ಸತ್ಯಸಂಧನೋ, ಸತ್ಯವಂತ ಪ್ರಾಮಾಣಿಕನಾಗಿರ್ತಾನೆ. ಅನೇಕ ಲಿಪಿ ಭಾಷೆಗಳ ಒಂದು ಪರಿಚಯ ಈತನಿಗಿರುತ್ತೆ. ಭಾಷೆಗಳ ಬಗ್ಗೆ ಪರಿಚಯ ಇರುತ್ತೆ, ಅಲ್ಲದೆ ಅವುಗಳ ಒಂದು ಬರವಣಿಗೆ ಸಾಹಿತ್ಯನೂ ಸಹ ಇವರಿಗೆ ಕರಗತ ಆಗಿರುತ್ತೆ. ಯಾವುದೇ ರೀತಿಯಲ್ಲಿ ಲಂಚಕ್ಕೆ ಆಸೆಯನ್ನು ಪಡುವುದಿಲ್ಲ, ಲಂಚಕ್ಕೆ ಆಸೆ ಪಡೆದವನಾಗಿರ್ತಾನೆ. ನೇಮಿಷ್ಠನು, ಒಳ್ಳೆಯ ಧರ್ಮಿಷ್ಠನೂ ಆಗಿರ್ತಾನೆ, ಒಳ್ಳೆಯ ಧರ್ಮಿಷ್ಠ, ವಿಚಾರಶಾಲಿಯೂ ಆಗಿರ್ತಾನೆ. ಚತುರ ಉಪಾಯಗಳನ್ನು ಬಲ್ಲವನಾಗಿರ್ತಾನೆ. ಚತುರ ಉಪಾಯಗಳನ್ನು ಬಲ್ಲ ವ್ಯಕ್ತಿ ಈತ ಆಗಿರ್ತಾನೆ. ರೂಢಿಯಿಂದ ಒಂದು ಸ್ವಾಮಿ ಕಾರ್ಯದ ಹಾಗೆ ಆಸಕ್ತಿ ಉಳ್ಳ ವ್ಯಕ್ತಿ ಆಗಿರ್ತಾನೆ. ಆಸಕ್ತಿಯಿಂದ ಶ್ರೇಷ್ಠನಾದಂತಹ ಮಂತ್ರಿಯಾಗಿ ಇರ್ತಾನೆ ಎನ್ನುವಂತಹ ಈ ಮಂತ್ರಿಯ ಗುಣಲಕ್ಷಣಗಳನ್ನು ಕವಿ ನಮಗೆ ತಿಳಿಸ್ತಾ ಇದ್ರು. ಒಬ್ಬ ಉತ್ತಮ ವ್ಯಕ್ತಿ, ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಬೇಕು, ರಾಜ ಒಂದು ಸಾಮ್ರಾಜ್ಯ, ರಾಜ ಉತ್ತಮ ಆಳ್ವಿಕೆ ಆಡಳಿತ ಇರಬೇಕು ಅಂದ್ರೆ ಮುಖ್ಯವಾಗಿ ಮಂತ್ರಿಯ ಪಾತ್ರ ಬಹಳ ಮುಖ್ಯ ಅಲ್ವಾ ಮಕ್ಕಳೇ? ಅನೇಕ ನಮ್ಮ ಕರ್ನಾಟಕವನ್ನು, ನಮ್ಮ ದೇಶ ಅನೇಕ ಮಹಾರಾಜರು ಆಳ್ವಿಕೆ ಮಾಡಿದ್ದಾರೆ, ಹೌದಾನೆ? ಹಾಗೆ ಈಗಲೂ ಸಹ ರಾಜಮನೆತನಗಳನ್ನು ನಾವು ಮೈಸೂರು ರಾಜಮನೆತನ ನೋಡ್ತಾ ಇದ್ದೇವೆ. ಅದು ವಿಶಿಷ್ಟ ರೀತಿಯಲ್ಲಿ ರಚನೆ ಆಗಿರುವಂತಹದ್ದು ಅಲ್ವಾ? ಬನವಾಸಿ ಕದಂಬರ ಆಳ್ವಿಕೆ, ಮೌರ್ಯರು ಅಲ್ವಾ? ಇಷ್ಟೊಂದು ಸೀಮಿತ ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿದ್ರು, ಗಟ್ಟಿಯಾಗಿ ಉಳ್ಕೋಲಿಲ್ಲ ಅವರು ಅಲ್ವಾ? ಹಾಗೆ ಮೈಸೂರು ಸಾಮ್ರಾಜ್ಯದಲ್ಲಿ ನೋಡಿ, ಉತ್ತಮವಾದಂತಹ ಒಂದು ಮೈಸೂರು ಸಾಮ್ರಾಜ್ಯ ಅವಧಿ ವಿಸ್ತರಣೆ ಆಯಿತು. ಅದ್ರ ಮುಖ್ಯ ಪಾತ್ರ ಯಾರ್ದು? ಮಂತ್ರಿಗಳದ್ದು. ಇಂತಹ ಒಂದು ಉತ್ತಮ ಲಕ್ಷಣಗಳನ್ನ ಮಂತ್ರಿ ಹೊಂದಿದ್ದರೆ ಮಾತ್ರ ಆ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಲಿಕ್ಕೆ ಸಾಧ್ಯ ಇದೆ. ಅದು ಒಂದು ಅವನತಿ ಎನ್ನುವಂಥದ್ದು ಬೇಗ ಆಗೋದಿಲ್ಲ, ಒಂದು ಗಟ್ಟಿಯಾಗಿ ಆ ಮನೆತನ ಇರುತ್ತೆ ಅನ್ನುವಂಥಕ್ಕೆ ಇಂತಹ ಒಂದು ಉತ್ತಮ ಗುಣಗಳನ್ನ ಮಂತ್ರಿ ಹೊಂದಿರಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಎಷ್ಟು ಉಳಿದಂತಹ ಇನ್ನೊಂದು ಪ್ಯಾರವನ್ನ ನೋಡೋಣ. ಉಡುರಾಜಂ ಕಳೆಗುಂದಿ ಪೆಚ್ಚದಿಹನೆ ಡ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ
ಎತ್ತಾಗದೆ ಲೋಕದೋಳ್ ಮಿಡಿ ಪಣ್ಣಾಗದೆ ದೈವ ಒಲ್ಮೆ ಇರಲ ಕಾಲಾನು ಕಾಲಕ್ಕೆ ತಾಂ ಬಡವಂ ಬಲ್ಲಿದನ್ ಆಗನೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅವರಿಗೆ ಮಕ್ಕಳು ನಾನು ಪದಗಳ ಅರ್ಥ ಬರೆಸಿದಾರಲ್ವಾ, ಅದು ದೇವರು ರಾಜ ಅಂದ್ರೆ ಯಾರು ಅದರಿಂದ ಇರುತ್ತಲ್ವಾ. ಚಂದ್ರ ನಕ್ಷಾಧಿಪತಿ, ನಕ್ಷತ್ರಗಳಿಗೆ ಅಧಿಪತಿಯಾದ ಚಂದ್ರ. ಹಾಗಾದ್ರೆ ಈಗ ಚಂದ್ರನ ಕರ್ತವ್ಯವೇನು? ಇಡೀ ಪ್ರಪಂಚಕ್ಕೆ ಬೆಳಕನ್ನ, ತಂಪಾದ ಸುಂದರವಾದಂತಹ ಬೆಳಕನ್ನ ಕೊಡುವಂತಹದ್ದು. ಅದನ್ನು ಯಾರು ಕಟ್ಟಕ್ಕೆ ಸಾಧ್ಯ ಇದೆ ಮಕ್ಕಳೇ? ಚಂದ್ರನನ್ನ ಹುಣ್ಣಿಮೆಯ ದಿನ ನೀವು ನೋಡ್ಬೇಕು. ಆ ಚಂದ್ರನ ಒಂದು ಸೌಂದರ್ಯ ತುಂಬಾ ಚೆನ್ನಾಗಿರುತ್ತೆ. ಬೆಳದಿಂಗಳ ಬೆಳಕಿನಲ್ಲಿ ನೆಲದ ಮೇಲೆ ಹಾಸಿರುತ್ತೆ, ಗಿಡ ಮರಗಳ ಮೇಲೆ ಬಿದ್ದಾಗ ತುಂಬಾ ಸೊಗಸಾಗಿ ಕಾಣುತ್ತೆ ಅದು. ಇಂತಹ ಚಂದ್ರನು ಆತನ ಕಳೆಗುಂದಿದಾಗ ಕೃಷ್ಣ ಪಕ್ಷದಲ್ಲಿ ಆತ ಕಳೆಗುಂದಿ ಮತ್ತೆ ಶುಕ್ಲ ಪಕ್ಷದಲ್ಲಿ ಏನ್ ಮಾಡ್ತಾನೆ? ವೃದ್ಧಿಯನ್ನ ಹೊಂದ್ತಾನೆ. ಅಂದ್ರೆ ಅವಾಗ ಕಳೆಗುಂದಿ ಅಂದ್ರೆ ತನ್ನ ಕಳೆಯನ್ನ ಕಳ್ಕೊಂಡು ಶುಕ್ಲ ಪಕ್ಷದಲ್ಲಿ ಏನಾಗ್ತಾನೆ? ಚಂದ್ರ ಹೊಳಪನ್ನ ಪಡ್ಕೊತಾನೆ. ನಾವು ಹೇಳ್ತೀವಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳ್ತೀವಲ್ಲ ಮಕ್ಕಳೇ, ಅಮಾವಾಸ್ಯೆಗೆ ಕತ್ತಲಿರುತ್ತೆ, ಹುಣ್ಣಿಮೆ ಬೆಳಕಿರುತ್ತೆ ಅಂತ ಚಂದ್ರನ ಹೇಳ್ತೀವಲ್ವಾ. ಹಾಗೆ ಆ ಸಮಯದಲ್ಲಿ ಆತ ಕಳೆಗುಂದಿ ಕಪ್ಪಾಗಿ ಕತ್ತಲೆಯನ್ನ ಆವರಿಸಿರುತ್ತೆ. ಆತನಿಗೆ ಏನ್ ಬೆಳಕು ಅನ್ನೋದು ಬರೋದಿಲ್ವಾ? ಬಂದೇ ಬರುತ್ತೆ. ಹೆಚ್ಚದಿಹನೆ ಅವನ ಹೊಳಪು ಅನ್ನುವಂಥದ್ದು ಹೆಚ್ಚಾಗದೇ ಇರುತ್ತದೆಯೇ? ಇಲ್ಲ. ವೃದ್ಧಿ ಆಗದೇ ಇರುತ್ತದೆಯೇ? ವೃದ್ಧಿ ಆಗುತ್ತೆ. ಹಾಗೆಯೇ ಒಂದು ಆಲದ ಮರ ಬೋಧ ಬೀಜಂ ಕೆಲಂ. ಚಿಕ್ಕದಾದಂತಹ ಆಲದ ಮರ ನಾವೆಲ್ಲರೂ ಹೋಗಿ ನಡ್ತೀವಾ? ಇಲ್ಲ. ಇನ್ನೊಂದು ಗೊತ್ತಿರ್ಬೋದು ಮಕ್ಕಳೇ, ನಾವೆಲ್ಲ ರಸ್ತೆ ಬದಿಗಳಲ್ಲಿ, ಕಾಡು ಗುಡ್ಡಗಳಲ್ಲಿ, ನಮ್ಮ ಮನೆಗಳಲ್ಲಿ ಯಾವುದೋ ಮೂಲೆಗಳಲ್ಲಿ ಒಂದು ಗಿಡಗಳು ಹುಟ್ಟುತ್ತೆ. ನಾವು ಹುಟ್ಟಿಸ್ತೀವಾ? ಇಲ್ಲ. ಗಾಳಿ, ಹರಿವ ನೀರು, ಹೀಗೆ ಮಳೆ, ಇವುಗಳ ಮುಖಾಂತರ ಭೂಮಿಯಲ್ಲಿರುವಂತಹ ಬೀಜಗಳೇನಾಗುತ್ತೆ? ಬಂದು ಒಂದ್ ಕಡೆ ಇರುತ್ತೆ, ಯಾವುದೋ ಒಂದು ತೇವಾಂಶ ಇರುವಂತ ಸ್ಥಳದಲ್ಲಿ ನಿಲ್ಲುತ್ತೆ ಬೀಜ. ಆ ಸ್ಥಳದಲ್ಲಿ ಆ ಬೀಜ ಬೆಳವಣಿಗೆ ಆಗಲಿಕ್ಕೆ ಸೂಕ್ತವಾದಂತಹ ಒಂದು ಪರಿಸರ ಸಿಕ್ಕಾಗ, ತೇವಾಂಶ ಸಿಕ್ಕಾಗ ಅದೇನಾಗುತ್ತೆ? ಅಲ್ಲಿ ಬೀಜ ಮೊಳಕೆ ಹೊಡೆದು ಸಸಿಯಾಗಿ, ಗಿಡವಾಗಿ, ಬ್ರಹ್ಮರವಾಗಿ ಬೆಳೆಯುತ್ತೆ ಅಲ್ವಾ. ಹಾಗೆಯೇ ಆಲದ ಮರದ ಬೀಜವು ಕೆಲವು ಕಾಲ ಸಿಡಿದು ಅದರ ಬೀಜ, ಆಲದ ಮರದ ಬೀಜವು ಸಿಡಿದು ಪೆರ್ಮರನಾಗದೆ ಅದಾಗಿ ಸಸಿಯಾಗಿರುತ್ತಾ? ಮೊಳಕೆ ಹೊಡೆಯುತ್ತೆ ಬೀಜ, ಮೊಳಕೆ ಹೊಡೆದೇನಾಗುತ್ತೆ? ಸಸಿಯಾಗುತ್ತೆ, ಸಸಿಯಾಗಿ ಗಿಡ ಆಗುತ್ತೆ, ಗಿಡ ಎತ್ತರವಾದಂತಹ ಒಂದು ಪೆರ್ಮರ, ಹಿರಿದಾದಂತಹ ಒಂದು ಮರವಾಗುತ್ತೆ. ಆಗದೆ ಪೆರ್ಮರನ್ ಆಗದೆ ಅಂತ ಕೇಳ್ತಿದ್ದಾರೆ. ಆಗಿ ಆಗುತ್ತೆ ಅನ್ನೋದು ಪ್ರಕೃತಿಯ ಒಂದು ನಿಯಮ. ಹಾಗೆಯೇ ಎಳಗರು ಎತ್ತಾಗದೆ, ಚಿಕ್ಕದಾದಂತಹ ಪುಟಾಣಿಯಾದಂತಹ ಕರು ಬೆಳೆದು ದೊಡ್ಡದಾಗಿ ಎತ್ತಾಗುತ್ತದೆ ಅಲ್ವಾ? ಹಾಗೆ ಆಗುತ್ತೆ, ದೊಡ್ಡದಾದಂತಹ ಎತ್ತಾಗುತ್ತೆ. ಇಡೀ ಲೋಕದೋಳು, ಇಡೀ ಒಂದು ಲೋಕದಲ್ಲಿ, ಪ್ರಪಂಚದಲ್ಲಿ ಇದು ಯಥಾ ಪ್ರಕಾರ ಒಂದೇ ನಿಯಮವನ್ನ ಅನುಸರಿಸುತ್ತದೆ. ಹಾಗೆಯೇ ಮಿಡಿ ಪಣ್ಣಾಗದೆ, ಮಿಡಿ ಹೀಚು, ಈ ಗಿಡಗಳಲ್ಲಿ ನಾವು ಹೇಳ್ತೀವಿ ಸಣ್ಣ ಹೀಚಿರುವಂತದ್ದು ಏನಾಗುತ್ತೆ? ಸಣ್ಣ ಕಾಯಿ, ಕಾಯಿ ಹೀಚು, ಕಾಯಾಗುತ್ತೆ, ಕಾಯಾಗಿ ಹಣ್ಣಾಗುತ್ತೆ. ಹೀಗೆ ಫಸ್ಟ್ ಹೂ ಬರುತ್ತಲ್ವಾ, ಮೊಳಕೆ ಹೊಡೆದು ಹಣ್ಣಾಗದೇ ಇರುತ್ತದೆಯೇ? ದೈವ ನೊಲ್ಮೆ ಇರಲ್ಲ. ಆ ದೇವರ ಒಂದು
100 ಎಕರೆ ಜಮೀನನ್ನ ತಗೊಂಡು ಏನ್ ಮಾಡ್ತಾರೆ ಅವರು ಜೀವನ ಮಾಡ್ತಾರೆ. ಇದೇ ಒಂದು ಕಾಲ ಅಂತ ಹೇಳ್ತಾರೆ. ಬಡವನು ಶ್ರೀಮಂತನಾಗದಿರುವನೇ ಹಾಗೆಯೇ ಆಗುತ್ತಾನೆ ಅನ್ನುವಂತಹ ಮಾತನ್ನ ಇವರು ಇದರಲ್ಲಿ ಹೇಳ್ತಾರೆ. ಒಂದೆರಡು ಕ್ವಶನ್ ಕೇಳೋಣ, ಆಮೇಲೆ ಇನ್ನೊಂದ್ಸರಿ ಸಾರಾಂಶ ಮಕ್ಕಳೇ. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಬಿದ್ದು ಹೆಮ್ಮರವಾಗುತ್ತದೆ. ಹುಲಿಗೆರೆ ಸೋಮನಾಥನ ಅಂಕಿತ ನಾಮವೇನು? ಹುಲಿಗೆರೆ ಸೋಮನಾಥನ ಅಂಕಿತ ನಾಮವೇನು? ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮಕ್ಕಳೇ, ಇನ್ನೊಂದ್ಸಾರಿ ನಾವು ಏನ್ ಮಾಡೋಣ, ಪದ್ಯದ ಸಾರಾಂಶವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಬಿಟ್ಟಿದ್ರೆ ಪಾಯಿಂಟ್ಸ್ ಅನ್ನು ಏನ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆ ಹೊಂದಿದರೂ ಸಹ ಆತ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗ್ತಾನೆ. ಹೊಂದುವುದಿಲ್ಲವೇ? ಬೆಳಕನ್ನಾತ ಸೂಸುವುದಿಲ್ಲವೇ? ಬಹಳ ಸಣ್ಣದಾಗಿರುವ ಚಿಕ್ಕದಾದಂತಹ ಒಂದು ಚಿಕ್ಕ ಆಲದ ಮರದ ಬೀಜ ಸಿಡಿದ್ರೆ, ನೆಲದ ಮೇಲೆ ಸಿಡಿತು ಅಂದ್ರೆ ಅದು ಬಿದ್ದು ಮೊಳಕೆ ಹೊಡೆದು ದೊಡ್ಡದಾದ ಮರ ಆಗುವುದಿಲ್ಲವೇ? ಹಾಗೆಯೇ ಆಗುತ್ತೆ ಮಕ್ಕಳೇ. ಹಾಗೆಯೇ ಎಲೆಗಳು ಚಿಕ್ಕದಾದಂತಹ ಒಂದು ಕರುವು ಎತ್ತಾಗುವುದಿಲ್ಲವೇ? ಎತ್ತಾಗುವುದಿಲ್ಲವೇ ಅದು? ಹಾಗೆಯೇ ಸಣ್ಣದಾದಂತಹ ಈಚು, ಚಿಕ್ಕದಾದಂತಹ ಒಂದು ಈಚು ಬಲಿತು ಹಣ್ಣಾಗುವುದಿಲ್ಲವೇ? ಹಾಗೆಯೇ ಆ ದೇವರ ಒಂದು ಒಲುಮೆ ಪ್ರೀತಿ ಮುಂದೊಂದು ದಿನ ಇದ್ದರೆ ಬಡವನು ಸಹ ಶ್ರೀಮಂತ ಆಗಿಯೇ ಆಗುತ್ತಾನೆ ಅನ್ನುವಂಥ ಮಾತನ್ನ ಇಂದಿವರು ಹೇಳ್ತಾ ಇದ್ದಾರೆ. ಮಕ್ಕಳೇ, ಇವತ್ತಾದಂತಹ ಒಂದೆರಡು ಪದ್ಯಗಳಲ್ಲಿ ಏನ್ ಕ್ವಶನ್ ಬರುತ್ತೆ? ನಾನು ಏನ್ ಮಾಡ್ತಿದ್ದೀನಿ, ಲೆಸನ್ ಪೋಯಮ್ ಮಾಡ್ತಾನೆ ಕ್ವಶನ್ ಆನ್ಸರ್ಸ್ ಬರ್ತಾರೆ ಅಲ್ವಾ, ಅದನ್ನ ನೋಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ಇವಾಗ ಹೇಳಿದ ನಾನು 3ನೇ ಪ್ಯಾರ. ಬಹಳ ಗಂಭೀರನಾದವನು, ಧೀರನು, ದಾನಶೀಲನಾದವನು, ಧೈರ್ಯಶಾಲಿಯಾದವನು, ಗುಣಶಾಲಿಯಾದವನು, ಸತ್ಯಸಂಧನಾದವನು, ಅನೇಕ ಲಿಪಿಗಳನ್ನು ಭಾಷೆಗಳನ್ನು ಪರಿಚಯ ಮಾಡಿಕೊಂಡಿರುವವನು. ಹಾಗೆಯೇ ಲಂಚಕ್ಕೆ ಆಸೆ ಪಡದವನು, ನೇಮಿಷ್ಠನು, ಒಳ್ಳೆಯ ಧರ್ಮಿಷ್ಠನು, ವಿಚಾರಶಾಲಿಯು,
ವಿಚಾರಶಾಲಿಯು, ಚತುರೋಪಾಯಗಳನ್ನು ಬಲ್ಲವನು, ಚತುರ ಉಪಾಯಗಳನ್ನು ಬಲ್ಲವನಾಗಿದ್ದಾನೆ. ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿ ಉಳ್ಳವನಾಗಿದ್ದು ಶ್ರೇಷ್ಠನಾದ ಮಂತ್ರಿ ಎಂದು ಈ ರೀತಿಯಾಗಿ ಕವಿಯು ಮಂತ್ರಿಯ ಲಕ್ಷಣಗಳನ್ನು ತಿಳಿಸಿದ್ದಾರೆ. ನೆಕ್ಸ್ಟ್, ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವುವು? ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವುವು? ಅವರಿಗೆ ಲಾಸ್ಟ್ ಪ್ಯಾರ ಇದೆಯಲ್ಲ, ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆ ಹೊಂದಿದರೂ ಮತ್ತೆ ಶುಕ್ಲ ಪಕ್ಷದಲ್ಲಿ ಬುದ್ಧಿ ಹೊಂದುವುದಿಲ್ಲವೇ? ಹಾಗೆಯೇ ಸಣ್ಣದಾಗಿರುವ ಆಲದ ಬೀಜದ ಮೊಳಕೆ ಒಡೆದು ಸಸಿಯಾಗಿ ಗಿಡವಾಗಿ ಎತ್ತರವಾದ ಮರವಾಗುವುದಿಲ್ಲವೇ? ಎಳೆಯ ಕರು, ಚಿಕ್ಕದಾದ ಕರು ಎತ್ತಾಗದೆ ಈ ಲೋಕದಲ್ಲಿ ಇರುವುದೇ? ಎತ್ತಾಗಿ ಆಗುತ್ತೆ. ಮಿಡಿ ಚಿಕ್ಕದಾದಂತಹ ಹೆಚ್ಚು ಹಣ್ಣಾಗದೆ ಇರುತ್ತದೆಯೇ? ಆಗುತ್ತೆ. ದೈವದ ಒಲುಮೆ ಇದ್ದರೆ, ಆ ಒಂದು ದೇವರ ಪ್ರೀತಿ ಒಲುಮೆ ಅನ್ನುವಂತಹದ್ದು ಇದ್ದರೆ, ಕಾಲಾನುಕಾಲಕ್ಕೆ ಕಾಲದಿಂದ ಕಾಲಕ್ಕೆ ಬಡವನಾದವನು ಶ್ರೀಮಂತನಾಗದೇ ಇರಲು ಸಾಧ್ಯವೇ? ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎಂದು ಹೇಳ್ತಾರೆ ಕವಿ. ನೆಕ್ಸ್ಟ್, ಮಕ್ಕಳ ಸಂದರ್ಭ ಇಲ್ಲೇ ಇದೆಯಲ್ಲ, ಸಂದರ್ಭ ಸತ್ಯ ಪದ ಸಾರಾಂಶ ಎಲ್ಲ ಹೇಳ್ತಾ ಹೋಗಿದಲ್ವಾ? ನೀವೇನ್ ಮಾಡ್ಬೇಕು? ಅದನ್ನೇ ಸಾರಾಂಶ ಬರಬೇಕು. ಫಸ್ಟ್ ಏನ್ ಬರ್ಬೇಕು? ಆಯ್ದ ಪದ್ಯ ಭಾಗವನ್ನು ಹುಲಿಗೆರೆ ಸೋಮನಾಥ ಕವಿಯು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಇದೆಲ್ಲ 3 ಸಂದರ್ಭಗಳಿಗೂ ಬರೆದು ಈ ವಿಷಯ ಹೇಳಿದ್ರಲ್ವಾ, ಅದನ್ನ ಸಾರಾಂಶವನ್ನು ನೀವು ಬರೆತಾ ಹೋಗಿ. ಸದ್ಧರ್ಮದ ಸತಿ ಸರ್ವಕ್ಕೆ ಸಾಧನ. ಒಂದೇ ಸಾಲು ಇದೆಯಲ್ಲ, ಒಂದೇ ಪ್ಯಾರದಲ್ಲಿ ಸತಿಯಾದವರು ಹೇಗಿರಬೇಕು ಅಂತ, ಒಳ್ಳೆಯ ನಡತೆ ಉಳ್ಳವರಾಗಿರುತ್ತಂತೆ. ಹಾಗೆಯೇ ಉತ್ತಮವಾದಂತಹ ಉತ್ತಮ ಸಂಸ್ಕಾರವನ್ನು ಹೊಂದಿರಬೇಕು ಅನ್ನುವಂತಹದ್ದು. ಕಷ್ಟ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಹೆಂಡತಿ ಸಕಲ ದುಃಖಕ್ಕೂ ಸಮನಾಗಿರಬೇಕು ಅನ್ನುವಂಥದ್ದು ಅರ್ಥ ಬರುತ್ತೆ. ನೆಕ್ಸ್ಟ್ ನೋಡಿ, ಈ ಕಡೆ ಬನ್ನಿ. ಅತಿ ಗಂಭೀರ ಅನುಧಾರ ಧೀರನು. ಅತಿ ಗಂಭೀರ ಅಂತ ಇದೆಯಲ್ಲ, ಇದನ್ನ ಕ್ಲಾಸ ಮಾಡಿದಲ್ವ ನಾನು? ಆ ಪ್ಯಾರ ಫಸ್ಟ್ ಸ್ಟಾರ್ಟಿಂಗ್ ಇದೆಯಲ್ಲ, ಮಂತ್ರಿಯ ಲಕ್ಷಣಗಳನ್ನು ತಿಳಿಸುವಾಗ ಕವಿ ಈ ಮಾತನ್ನು ಹೇಳುತ್ತಾರೆ. ಆಯ್ಕೆ ಯಾವಾಗ ಹೇಳಿದಲ್ಲ ಮಕ್ಕಳೇ? ಅದೇ ತರ ಬರೀರಿ. ಇಷ್ಟು ಉಡು ರಾಜ ಕಳೆಗುಂದಿ ಬೆಚ್ಚದಿಹನೆ. ಈ ಲಾಸ್ಟ್ ಪ್ಯಾರದಲ್ಲಿ ಉಡು ರಾಜಂ ಕಳೆಗುಂದಿ ಬೆಚ್ಚದಿಹನೆ ಇದೆಯಲ್ಲ, ಅದನ್ನ ಬರೀರಿ. ನೆಕ್ಸ್ಟ್ ಈ ಕಡೆ ಬನ್ನಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ನೋಡಿದೆ, ಒಂದೇ ಪ್ಯಾರ ಎರಡನೇ ಪ್ಯಾರ. ಮಿಡಿ ಪಣ್ಣಾಗದೆ, ಎಳೆಗಳು ಎತ್ತಾಗದೆ ಅಂತ ಬರಬೇಕು. ಎಳೆಗಳು ಎತ್ತಾಗದೆ, ಎಳೆಗಳು ಎತ್ತಾಗದೆ. ನೆಕ್ಸ್ಟ್ ಭೃಗ್ರೋಧ ಅಂದ್ರೆ ಆಲದ ಮರ, ಉಡುರಾಜ ಅಂದ್ರೆ ನಕ್ಷಾತ್ರಿ ಪದಿ ಅಥವಾ ಚಂದ್ರನ ಕರೀತಾರೆ. ನೆಕ್ಸ್ಟ್ ಭಕ್ತಿಯುಳ್ಳ ಪದ. ಭಕ್ತಿಯುಳ್ಳ ಪದ ಆಗಮ ಸಂಧಿ ಅಂದ್ರೆ ಕ
ಪರಿಚಯ ಎಲ್ಲದನ್ನು ನೀವು ನೋಡಬೇಕು, ಕಂಠಪಾಠವನ್ನು ಮಾಡಬೇಕು. ಪ್ರಾಯೋಗಿಕ ಭಾಷಾಭ್ಯಾಸ ಬರ್ಕೊಂತಿದ್ರಲ್ಲ, ಇಲ್ಲಿ ಬಿಟ್ಟು ಹಿಂಗೆ ಎಕ್ಸ್ಟ್ರಾ ಕ್ವಶನ್ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಏನ್ ಮಾಡೋಣ, ಮೊದ್ಲಿಂದಲೂ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತೀನಿ, ನೋಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕ್ವಶನ್ಸ್ ಇದ್ರೆ. ಒಂದೇ, ನಿಜವಾದ ಬಂಧು ಯಾರು? ಒಂದಂಕ ಪ್ರಶ್ನೆ. ನಿಜವಾದ ಬಂಧು ಯಾರು? ಹಿತವನ್ನು ತೋರುವವನೇ ನಿಜವಾದ ಬಂಧು. ನಿಜವಾದ ಸತಿ ಹೇಗಿರಬೇಕು? ನಿಜವಾದ ಸತಿ ಹೇಗಿರಬೇಕು? ನಿಜವಾದ ಸತಿ ಹೇಗಿರಬೇಕು? ನಿಜವಾದ ಸತಿ ಹೇಗಿರಬೇಕು ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆವ ಹೆಂಡತಿಯೇ ಸಕಲ ದುಃಖಕ್ಕೂ ಸಾಧನ. ಯಾಕೆ ಧರ್ಮ ಮಾರ್ಗದಲ್ಲಿ ನಡಬೇಕು, ಗಂಡನಿಗೆ ಸಕಲ ಸುಖ ದುಃಖಗಳಲ್ಲೂ ಆಗಿ ಭಾಗಿಯಾಗಬೇಕು ಅನ್ನುವಂಥದ್ದಾಗಿದೆ ಅರ್ಥ. ಮಗ ಹೇಗಿರ್ಬೇಕು? ಮಗನ ಕರ್ತವ್ಯ ಅಂತ ಸದ್ಗತಿ, ಯಾವಾಗಲೂ ಒಳ್ಳೆಯ ಒಂದು ಗುಣಗಳನ್ನು ಹೊಂದಿರಬೇಕು. ಹಾಗೆಯೇ ಅರಸನ ಕರ್ತವ್ಯವೇನು? ಪ್ರಜೆಗಳನ್ನು ಪಾಲಿಸುವುದು, ಪ್ರಜೆಗಳನ್ನು ಚೆನ್ನಾಗಿ ಸಂರಕ್ಷಣೆಯನ್ನು ಮಾಡಬಲ್ಲವನೇ ನಿಜವಾದ ಅರಸ. ಪ್ರಜೆಗಳನ್ನು ಚೆನ್ನಾಗಿ ಸಂರಕ್ಷಣೆಯನ್ನು ಮಾಡಬಲ್ಲವನೇ ನಿಜವಾದ ಅರಸ. ನಿಜವಾದ ಧಾರ್ಮಿಕ ಯಾರು? ನಿಜವಾದ ಧಾರ್ಮಿಕ ಯಾರು? ತಂದೆ ತಾಯಿಗಳನ್ನು ಸಲಹಬಲ್ಲವನೇ ನಿಜವಾದ ಧಾರ್ಮಿಕ. ಬ್ರಾಹ್ಮಣ ಅಂದ್ರೆ ಅಥವಾ ಬ್ರಹ್ಮಜ್ಞಾನಿ ಹೇಗಿರ್ಬೇಕು? ಬ್ರಾಹ್ಮಣ ಹೇಗಿರ್ಬೇಕು? ಒಳ್ಳೆಯ ನಡತೆಯುಳ್ಳವನೇ ನಿಜವಾದ ಬ್ರಹ್ಮಜ್ಞಾನಿ ಅಥವಾ ಬ್ರಾಹ್ಮಣ. ನಿಜವಾದ ಮಂತ್ರಿ ಹೇಗಿರ್ಬೇಕು? ಲಂಚಕ್ಕೆ ಆಸೆ ಪಡದವನು ನಿಜವಾದ ಮಂತ್ರಿ. ಲಂಚಕ್ಕೆ ಆಸೆ ಪಡದೇ ಇರುವವನು ನಿಜವಾದ ಮಂತ್ರಿ. ಹಾಗಾದ್ರೆ ಮಕ್ಕಳೇ, ಈ ದಿನದ ತರಗತಿಯಲ್ಲಿ ನಾವು
ಸೈನಿಕ ಅಲ್ವಾ, ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನ ಉತ್ತಮವಾದಂತಹ ರೀತಿಯಲ್ಲಿ ನಿರ್ವಹಿಸಬೇಕು ಅಲ್ವಾ. ತಂದೆ ಆದವನು ತಂದೆ ಕರ್ತವ್ಯ ಮಾಡಬೇಕು, ತಾಯಿಯಾದವಳು ತಾಯಿ ಕರ್ತವ್ಯವನ್ನ ಕರೆಕ್ಟಾಗಿ ಮಾಡಬೇಕು. ಹೀಗೆ ಒಬ್ಬೊಬ್ಬ ವ್ಯಕ್ತಿಗಳದ್ದು ಮಗನಾದವನು ಹೇಗಿರ್ಬೇಕು, ಒಬ್ಬೊಬ್ಬ ವ್ಯಕ್ತಿಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಉತ್ತಮ ರೀತಿಯಲ್ಲಿ ಆತ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮಂತ್ರಿಯ ಲಕ್ಷಣ, ಮಂತ್ರಿ ಹೇಗಿರ್ಬೇಕು, ಉತ್ತಮ ವ್ಯಕ್ತಿ ಲಕ್ಷಣವನ್ನು ಹೊಂದಿದ್ರೆ ಇಡೀ ಆತನ ಒಂದು ಸಾಮ್ರಾಜ್ಯ, ರಾಜ ಮನೆತನ ಅನ್ನುವಂಥದ್ದು ಪ್ರಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ, ವಿಸ್ತರಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಈ ಒಂದು ಪ್ರಕೃತಿಯ ಒಂದು ನಿಯಮದ ಬಗ್ಗೆನೂ ಚಿಕ್ಕ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಲಮರದ ಬಗ್ಗೆ, ಚಿಕ್ಕದಾದಂತಹ ಕರು, ಹಾಗೆಯೇ ಬಡವನು ಒಂದಾನೊಂದು ಕಾಲದಲ್ಲಿ ದೇವರ ಒಂದು ಪ್ರೀತಿ, ದಯೆ, ಕರುಣೆ ಇತ್ತು ಅನ್ನೋದಾದ್ರೆ ಆತನು ಸಹ ಶ್ರೀಮಂತನಾಗ್ತಾನೆ. ಅಲ್ಲಿಗೆ ಉತ್ತಮವಾದಂತಹ ಒಂದು ಉದಾಹರಣೆ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರು ಬಡವರಲ್ಲ, ಯಾರು ಶ್ರೀಮಂತರಲ್ಲ ಅಲ್ವಾ. ಹಾಗೆಯೇ ಇಷ್ಟು ಮುಖ್ಯವಾದ ಅಂಶಗಳನ್ನು ಮಕ್ಕಳು ನೀವು ಸಹ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತದೆ. ಹಾಗೂ ನೀವು ಶಿಕ್ಷಣ ಕಲಿತಂತವರು ನಿಮ್ಮ ಮನೆಯಲ್ಲಿರುವಂತಹ ಗುರು ಹಿರಿಯರಿಗೆ ಇವುಗಳ ಒಂದು ಮಾರ್ಗದರ್ಶನವನ್ನು ನೀವು ಮಾಡಬೇಕು. ಅಂದಾಗ ನಮ್ಮ ಸಮಾಜ ಅನ್ನುವಂಥದ್ದು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಮಕ್ಕಳೇ, ಈ ದಿನ ಪಾಠದ ಒಂದು ಗೃಹ ಪಾಠ ಪ್ರಶ್ನೆಯನ್ನು ನಾನು ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ 1, ಆಲದ ಮರದ ಬೀಜ, ಆಲದ ಮರದ ಬೀಜ ಸಿಡಿದು, ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು, ಭೂಮಿಗೆ ಬಿದ್ದು ಏನಾಗುತ್ತದೆ? ನೆಕ್ಸ್ಟ್, ಶ್ರೇಷ್ಠ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ, ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ನೆಕ್ಸ್ಟ್, ಬಡವ ಬಲ್ಲಿದನಾಗುವುದು, ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವುವು? ಇನ್ನೊಂದು ಸಂದರ್ಭ ಮಕ್ಕಳೇ, ಉಡುರಾಜ ಕಳೆಗುಂದಿ, ಉಡುರಾಜ ಕಳೆಗುಂದಿ ಪೆರ್ಚದಿಹನೆ, ಉಡುರಾಜ ಕಳೆಗುಂದಿ ಪೆರ್ಚದಿಹನೆ. ಓಕೆ ಮಕ್ಕಳೇ, ಇದುವರೆಗೂ ನಾವು ಪದ್ಯಭಾಗ ತಿಳ್ಕೊಂಡಿಲ್ವಾ? ಈ ಹೇಳಿದಂತಹ ಎಲ್ಲ ಗೃಹಪಾಠ ಪ್ರಶ್ನೆ ಬರ್ಕೊಂಡ್ ಬನ್ನಿ, ಕಂಠಪಾಠ ಪದ್ಯಗಳನ್ನ ಬರ್ಕೊಂಡು ಬನ್ನಿ.